ಸ್ನೇಹಿತರೆ ನಮಸ್ಕಾರ. 2026ನೇ ವರ್ಷದ ವೃಷಭ ರಾಶಿ ಭವಿಷ್ಯ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೃಷಭ ರಾಶಿಯ ಅಡಿನಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಆರೋಗ್ಯ, ಶಿಕ್ಷಣ, ವ್ಯವಹಾರ, ವೃತ್ತಿ, ಆರ್ಥಿಕ ಜೀವನ, ಪ್ರೀತಿ, ವೈವಾಹಿಕ ಜೀವನ ಮತ್ತು ಕುಟುಂಬ ಜೀವನದಂತಹ ಕ್ಷೇತ್ರಗಳಲ್ಲಿ 2026ನೇ ವರ್ಷ ಹೇಗಿರುತ್ತದೆ ಮತ್ತು ಮಾಡಿಕೊಳ್ಳಬೇಕಾದ ಪರಿಹಾರವನ್ನ ನಾವು ನೋಡೋಣ ಸ್ನೇಹಿತರೆ. ವೃಷಭ ರಾಶಿಯವರ ವೃತ್ತಿಜೀವನದ ದೃಷ್ಟಿಕೋನದಿಂದ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಲಾಭದ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಜೂನ್ 2ರವರೆ ನಿಮ್ಮ 2ನೇ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು 6ನೇ ಮನೆಯ ದೃಷ್ಟಿಯಲ್ಲಿರುತ್ತಾನೆ. ಪರಿಣಾಮವಾಗಿ ನಿಮ್ಮ ಕೆಲಸದ ಪರಿಸ್ಥಿತಿ ಸ್ಥಿರವಾಗಿ ಉಳಿಯುತ್ತದೆ ಮತ್ತು ನೀವು ಯಾವಾದ ಪ್ರಮುಖ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆಯಿಲ್ಲ. ಜೂನ್ನಿಂದ ಅಕ್ಟೋಬರ್ 39ರವರೆಗೆ ಗುರುವು ವೃತ್ತಿಜೀವನದ ಮನೆಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುವುದಿಲ್ಲ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ಯಾವಾಗ ಅಡೆತಡೆಗಳನ್ನು ಉಂಟುಮಾಡುವುದಿಲ್ಲ. ಡಿಸೆಂಬರ್ 5ರವರೆ 10ನೇ ಮನೆಯ ಮೇಲೆ ರಾಹುವಿನ ಪ್ರಭಾವ ಇರುವುದರಿಂದ ನೀವು ನಿಮ್ಮ ಕೆಲಸದ ವಾತಾವರಣದ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಬೇಕು ಮತ್ತು ಇತರರತ್ತ ಗಮನ ಹರಿಸಬಾರದು. ಈ ಹಂತದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಡನೆ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಬಾಸ್ ಅಥವಾ ಉನ್ನತ ಅಧಿಕಾರಿ ಕೆಲವು ವಿಷಯಗಳ ಬಗ್ಗೆ ನಿಮ್ಮನ್ನು ಅನುಮಾನದಿಂದ ನೋಡುವ ಸಾಧ್ಯತೆಯಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ವೃಷಭ ರಾಶಿ ಭವಿಷ್ಯ ಪ್ರಕಾರ, ವಿಶೇಷವಾಗಿ ರಾಹುವಿನ ಪ್ರಭಾವದ ಸಮಯದಲ್ಲಿ ನೀವು ವರ್ಷವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ಸ್ಥಿರವಾದ ಪ್ರಗತಿಯನ್ನ ಸಾಧಿಸಬಹುದು. ಮೇಷರಾಶಿಯವರ ಆರೋಗ್ಯ ಭವಿಷ್ಯ ನೋಡುವಾಗ, ಆರೋಗ್ಯದ ವಿಷಯದಲ್ಲಿ ವರ್ಷವು ನಿಮಗೆ ಸರಾಸರಿಗಿಂತ ಉತ್ತಮವಾಗಿರಬಹುದೆಂದು ನಿರೀಕ್ಷಿಸಲಾಗಿದೆ. ಆದಾಗ್ಯೂ ಸರಿಯಾದ ಕಾಳಜಿ ಮತ್ತು ಎಚ್ಚರಿಕೆಯಿಂದ ಇದ್ದರೆ ಆರೋಗ್ಯವು ವರ್ಷವಿಡೀ ಅನುಕೂಲಕರವಾಗಿರಬಹುದು. ಜೂನ್ 2ರವರೆ ಗುರುವಿನ ಸಂಚಾರವು ನಿಮ್ಮ 2ನೇ ಮನೆಯಲ್ಲಿ ನಡೆಯುತ್ತದೆ. ಇದನ್ನು ಸಂಪೂರ್ಣ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 39ರವರೆಗೆ ಗುರು ನಿಮ್ಮ 3ನೇ ಮನೆಯ ಸ್ಥಳಾಂತರಗೊಳ್ಳುತ್ತಾನೆ. ಈ ಸ್ಥಾನವು ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಅಥವಾ ತರದಿದ್ದರೂ, ಲಾಭದ ಮನೆಯ 11ನೇ ಮನೆಯ ಅಧಿಪತಿಯು ಉತ್ತುಂಗ ಸ್ಥಿತಿಯಲ್ಲಿರುವುದರಿಂದ ನೀವು ಯಾವಾದ ದೊಡ್ಡ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಕೇತುವಿನ ಸಂಚಾರಕ್ಕೆ ಸಂಬಂಧಿಸಿದಂತೆ ಯಾವಾದ ಪ್ರಮುಖ ನಕಾರಾತ್ಮಕ ಫಲಿತಾಂಶಗಳು ಗೋಚರಿಸುವುದಿಲ್ಲ. ಮೊದಲೇ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದಲ್ಲಿ ಜಾಗರೂಕರಾಗಿರಬೇಕು. ಶನಿಯ 3ನೇ ಅಂಶವು ನಿಮ್ಮ ಮೊದಲ ಮನೆಯಲ್ಲಿರುತ್ತದೆ. ಇದು ನಿಮಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಕಾರಣವಾಗಬಹುದು. ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಮತ್ತು ಯಾವಾಗ ಪ್ರಮುಖ ಕಾಯಿಲೆಗಳ ಸೂಚನೆಗಳಿಲ್ಲ. ಕೇತು ಮತ್ತು ಶನಿಯ ಸ್ಥಾನವನ್ನು ಪರಿಗಣಿಸಿ ಆರೋಗ್ಯಕರ ಜೀವನ ಶೈಲಿ ಮತ್ತು ವ್ಯಾಯಾಮ ಮಾಡುವುದು ಸೂಕ್ತ. ವೃಷಭ ರಾಶಿಯವರ ಶಿಕ್ಷಣ ಭವಿಷ್ಯ ಹೇಗಿದೆ ನೋಡುವುದಾದರೆ, ಶೈಕ್ಷಣಿಕ ದೃಷ್ಟಿಕೋನದಿಂದ ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರು ವರ್ಷದ ಆರಂಭದಿಂದ ಜೂನ್ 2ರವರೆಗೆ ನಿಮ್ಮ 2ನೇ ಮನೆಯಲ್ಲಿ ಉಳಿಯುತ್ತಾನೆ. ಈ ಸ್ಥಾನೀಕರಣವು ನಿಮ್ಮ ಸುತ್ತಲೂ ಸಕಾರಾತ್ಮಕ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸ್ವಲ್ಪ ಪ್ರಯತ್ನದಿಂದ ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 39ರವರೆಗೆ ನಿಮ್ಮ 11ನೇ ಲಾಭದ ಮನೆ ಮತ್ತು 8ನೇ ಮನೆಯನ್ನು ಆಳುವ ಗುರು ನಿಮ್ಮ 3ನೇ ಮನೆಯ ಮೂಲಕ ಉನ್ನತ ಸ್ಥಾನದಲ್ಲಿ ಸಾಗುತ್ತಾನೆ. ಇದನ್ನು ಪ್ರಯೋಜನಕಾರಿ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪ್ರಾಮಾಣಿಕ ಪ್ರಯತ್ನ ಮತ್ತು ಅದೃಷ್ಟ ಮತ್ತು ಕಠಿಣ ಪರಿಶ್ರಮ ಎರಡನ್ನೂ ಅವಲಂಬಿಸಿ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಬಹುದು. ವೃಷಭ ರಾಶಿಯವರ ವ್ಯಾಪಾರ ಭವಿಷ್ಯ ನೋಡಿದಾಗ, ಈ ವರ್ಷವು ವೃಷಭ ರಾಶಿಯವರಿಗೆ ವ್ಯವಹಾರದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ಆದಾಗ್ಯೂ ನೀವು ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿದರೆ ಸರಾಸರಿ ಫಲಿತಾಂಶಗಳನ್ನು ಸಹ ಅನುಕೂಲಕರವಾಗಿ ಪರಿವರ್ತಿಸಬಹುದು. ನಿಮ್ಮ 10ನೇ ಮನೆಯ ಕರ್ಮ ಅಥವಾ ವೃತ್ತಿಯ ಮನೆಯ ಅಧಿಪತಿಯು 11ನೇ ಮನೆಯಲ್ಲಿ ಲಾಭದ ಮನೆಯ ಸ್ಥಾನ ಪಡೆದಿರುತ್ತಾನೆ. ಇದನ್ನು ಅತ್ಯುತ್ತಮ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಈ ಸಂಯೋಜನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಲಾಭವನ್ನು ಪಡೆಯಲು ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವಿನ ಅಂಶವು ನಿಮ್ಮ 10ನೇ ಮನೆಯ ಮೇಲೆ ಇರುತ್ತದೆ. ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ನಂತರ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಗುರುವು ನಿಮ್ಮ 11ನೇ ಮನೆಯ ಮೇಲೆ ನೇರವಾಗಿ ದೃಷ್ಟಿಯಿಡುತ್ತಾನೆ. ಇದು ನಿಮಗೆ ಆರ್ಥಿಕ ಲಾಭವನ್ನು ತರುವ ಗುರಿಯನ್ನು ಹೊಂದಿದೆ. ಈ ವರ್ಷ ವ್ಯಾಪಾರ ವಿಷಯಗಳಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವು ನಿಮಗೆ ಅಷ್ಟೊಂದು ಬಲವಾಗಿರುವುದಿಲ್ಲ. ಡಿಸೆಂಬರ್ 5ರವರೆಗೆ ರಾಹು ಮತ್ತು ಕೇತು ನಿಮ್ಮ 10ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ.
ಪರಿಣಾಮವಾಗಿ ಕೆಲವು ಕ್ಷೇತ್ರಗಳಲ್ಲಿ ನೀವು ನಷ್ಟ ಅನುಭವಿಸುವ ಸಾಧ್ಯತೆಯಿದೆ. ಆದ್ದರಿಂದ ಹೊಸ ಉದ್ಯಮವನ್ನು ಪರಾಂಬರಿಸುವಾಗ ವಿವೇಚನೆಯಿಂದ ವರ್ತಿಸಿ. ಗುರುವಿನ ಪ್ರಭಾವವು ವರ್ಷವಿಡೀ ನಿಮ್ಮ ಲಾಭದ ಮನೆ ಅಥವಾ ವೃತ್ತಿಯ ಮನೆಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ನೀವು ಅನುಭವಿ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರೆ ದೊಡ್ಡ ನಷ್ಟಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದು ಇದು ಸೂಚಿಸುತ್ತದೆ. ಸಂಕ್ಷಿಪ್ತವಾಗಿ, ಸರಿಯಾದ ಎಚ್ಚರಿಕೆ ಮತ್ತು ಬುದ್ಧಿವಂತ ನಿರ್ಧಾರದಿಂದ ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ವೃಷಭ ರಾಶಿಯವರ ಆರ್ಥಿಕ ಭವಿಷ್ಯ ನೋಡಿದಾಗ ಈ ವರ್ಷವು ವೃಷಭ ರಾಶಿಯವರಿಗೆ ಆರ್ಥಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ನಿಮ್ಮ ಲಾಭದ ಮನೆಯ ಅಧಿಪತಿ ಗುರು ನಿಮ್ಮ ಸಂಪತ್ತಿನ ಮನೆಯಲ್ಲಿರುತ್ತಾನೆ. ಈ ಸಂಯೋಗ ಆದಾಯದ ಬಲವಾದ ಒಳಹರಿವನ್ನು ಸೂಚಿಸುವುದಲ್ಲದೆ ಉಳಿತಾಯವನ್ನು ಉತ್ತೇಜಿಸುವಲ್ಲಿ ಸಹಕಾರಿಯಾಗುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಗುರುವು ಉತ್ತುಂಗಕ್ಕೇರುತ್ತಾನೆ ಮತ್ತು ನಿಮ್ಮ ಲಾಭದ ಮನೆಯತ್ತ ಗಮನ ಹರಿಸುತ್ತಾನೆ. ಪರಿಣಾಮವಾಗಿ ಉತ್ತಮ ಆದಾಯವನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ. ಆದಾಗ್ಯೂ ಈ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಉಳಿತಾಯ ಮಾಡಲು ನೀವು ಕೆಲವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು. ಅಕ್ಟೋಬರ್ 30ರ ನಂತರ ಲಾಭಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಗುರು ಅಷ್ಟೊಂದು ಸಹಾಯಕವಾಗದಿರಬಹುದು. ಆದರೆ ಶನಿಯ ಆಶೀರ್ವಾದವು ನಿಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುತ್ತಲೇ ಇರುತ್ತದೆ. ಡಿಸೆಂಬರ್ 5ರ ನಂತರ ರಾಹು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಹೆಚ್ಚಿನ ಗ್ರಹ ಸ್ಥಾನಗಳು ನಿಮ್ಮ ಪರವಾಗಿ ಕೆಲಸ ಮಾಡಿ ಗಣನೀಯ ಆರ್ಥಿಕ ಲಾಭಗಳನ್ನು ಸಾಧಿಸಲ. ಒಟ್ಟಾರೆಯಾಗಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ಭರವಸೆಯ ವರ್ಷವಾಗಿರುತ್ತದೆ. ನೀವು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ವೃಷಭ ರಾಶಿಯ ಪ್ರೇಮ ಜೀವನ ಭವಿಷ್ಯ ನೋಡಿದಾಗ ನಿಮಗೆ ಸರಾಸರಿ ಪ್ರೇಮ ಜೀವನವಾಗಿರುತ್ತದೆ. ಆದಾಗ್ಯೂ ನಿಮ್ಮ 5ನೇ ಮನೆಯ ಅಧಿಪತಿ ಬುಧನು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ದೊಡ್ಡ ತೊಂದರೆಗಳನ್ನು ತಡೆಯುತ್ತಾನೆ. 5ನೇ ಮನೆಯ ಮೇಲಿನ ಶನಿಯ ದೃಷ್ಟಿಯು ನಿಮ್ಮ ಸಂಬಂಧವನ್ನು ಹಗುರವಾಗಿ ಪರಿಗಣಿಸುವುದು ಬುದ್ಧಿವಂತವಲ್ಲ ಎಂದು ಸೂಚಿಸುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಭಾವನೆಗಳನ್ನು ಗೌರವಯುತ ಮಿತಿಗಳಲ್ಲಿ ವ್ಯಕ್ತಪಡಿಸುವುದು ಮುಖ್ಯ. ಗುರುವಿನ ಸಂಚಾರವು ನಿಮ್ಮ ಪ್ರೇಮ ಜೀವನವನ್ನು ಬಲವಾಗಿ ಅನುಕೂಲಕರ ಅಥವಾ ನಕಾರಾತ್ಮಕವಾಗಿ ಪರಿಣಾಮ ಬೀರುವುದಿಲ್ಲ. ಶನಿಯು ಪ್ರಾಮಾಣಿಕವಾಗಿ ಪ್ರೀತಿಸುವವರಿಗೆ ಸರಾಸರಿ ಫಲಿತಾಂಶಗಳನ್ನು ತರಬಹುದು. ಮತ್ತೊಂದೆಡೆ ವಂಚನೆ ಅಥವಾ ಮೇಲ್ನೋಟಕ್ಕೆ ಪ್ರೀತಿ ಪ್ರದರ್ಶನ ನೀಡುವ ಜನರು ತಮ್ಮ ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸಬಹುದು. ಶನಿಯು ಸ್ವಭಾವತಃ ನ್ಯಾಯಯುತ ಗ್ರಹ. ಆದ್ದರಿಂದ ಅವನ ಸ್ವಭಾವದ ಪ್ರಕಾರ ಅರ್ಹರು ಮಾತ್ರ ತಮಗೆ ಅರ್ಹವಾದದ್ದನ್ನು ಪಡೆಯುತ್ತಾರೆ. ಸರಳವಾಗಿ ಹೇಳುವುದಾದರೆ ನಿಜವಾಗಿಯೂ ಪ್ರೀತಿಸುವ ಜನರು ನಿರಾಶೆಗೊಳ್ಳುವ ಸಾಧ್ಯತೆಯಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ಗ್ರಹವಾದ ಶುಕ್ರನು ಈ ಸಮಯದಲ್ಲಿ ನಿಮ್ಮ ಪರವಾಗಿಯೂ ಸಾಗುತ್ತಾನೆ. ವೃಷಭ ರಾಶಿಯ ವೈವಾಹಿಕ ಜೀವನ ಭವಿಷ್ಯ ನೋಡಿದಾಗ ಮದುವೆಗೆ ಅರ್ಹರಾಗಿರುವ ವೃಷಭ ರಾಶಿಯವರ ವ್ಯಕ್ತಿಗೆ ಈ ವರ್ಷವು ಅನುಕೂಲಕರವಾಗಿರುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆ ಗುರುವು ನಿಮ್ಮ 2ನೇ ಮನೆಯಲ್ಲಿರುತ್ತಾನೆ. ನೀವು ಮಹಿಳೆಯಾಗಿದ್ದರೆ ಈ ಹಂತವು ನಿಮ್ಮನ್ನು ಹೊಸ ಕುಟುಂಬಕ್ಕೆ ತರಬಹುದು. ಮತ್ತೊಂದೆಡೆ ವೃಷಭ ರಾಶಿಯ ಪುರುಷರು ಈ ಅವಧಿಯಲ್ಲಿ ಮದುವೆಯಾಗುವ ಸಾಧ್ಯತೆಯಿದೆ. ಜೂನ್ 2ರಿಂದ ಅಕ್ಟೋಬರ್ 90ರವರೆಗಿನ ಸಮಯವು ಸಹ ಅನುಕೂಲಕರವಾಗಿರುತ್ತದೆ. ಏಕೆಂದರೆ ಗುರುವು ನಿಮ್ಮ 7ನೇ ಮನೆಯ ಮೇಲೆ, ಅಂದರೆ ವಿವಾಹದ ಮನೆ ಮೇಲೆ ತನ್ನ ಅಂಶವನ್ನು ಹಾಕುತ್ತಾನೆ. ಇದರಿಂದಾಗಿ ವಿವಾಹದ ನಿರೀಕ್ಷೆಗಳನ್ನು ಬೆಂಬಲಿಸುತ್ತಾನೆ. ಆದಾಗ್ಯೂ ಅಕ್ಟೋಬರ್ 90ರ ನಂತರ ಗುರುವಿನ ಸ್ಥಾನವು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ. ವೈವಾಹಿಕ ಜೀವನದ ದೃಷ್ಟಿಕೋನದಿಂದ ವರ್ಷದ ಆರಂಭದಿಂದ ಅಕ್ಟೋಬರ್ 90ರವರೆಗಿನ ಸಮಯವು ತುಂಬಾ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಅದರ ನಂತರದ ಅವಧಿಯು ವೈವಾಹಿಕ ಜೀವನಕ್ಕೆ ಅಷ್ಟೊಂದು ಸಕಾರಾತ್ಮಕವಾಗಿರುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿವಾಹ ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ತರಬಹುದು. ವೃಷಭ ರಾಶಿ ಭವಿಷ್ಯ ಪ್ರಕಾರ ಗ್ರಹಗಳ ಸ್ಥಾನಗಳು ಸಮಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎಂದು ಸೂಚಿಸುತ್ತದೆ. ವೃಷಭ ರಾಶಿಯ ಕೌಟುಂಬಿಕ ಜೀವನ ಭವಿಷ್ಯ ನೋಡಿದಾಗ ವೃಷಭ ರಾಶಿಯವರ ಕುಟುಂಬ ಜೀವನಕ್ಕೆ ಈ ವರ್ಷ ಅನುಕೂಲಕರವಾಗಿರುತ್ತದೆ. ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರುವಿನ ಸಂಚಾರವು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಬಲವಾಗಿರುತ್ತದೆ ಎಂದು ಸೂಚಿಸುತ್ತದೆ. ಮನೆಯಲ್ಲಿ ಶುಭ ಘಟನೆ ನಡೆಯುವ ಸಾಧ್ಯತೆಯೂ ಇದೆ. ಈ ಸಮಯದಲ್ಲಿ ಕುಟುಂಬ ಮತ್ತು ಸಂಬಂಧಿಕರು ಪ್ರಮುಖ ವಿಷಯಗಳನ್ನು ಚರ್ಚಿಸಲು, ಮುಕ್ತವಾಗಿ ಸಂವಹನ ನಡೆಸಲು ಮತ್ತು ಪರಸ್ಪರ ಕಾಳಜಿಯನ್ನು ತೋರಿಸಲು ಒಟ್ಟುಗೂಡಬಹುದು. ಜೂನ್ 2ರಿಂದ ಅಕ್ಟೋಬರ್ 90ರವರೆಗೆ ಗುರುವು ಅನುಕೂಲಕರ ಅಥವಾ ಪ್ರತಿಕೂಲ ಫಲಿತಾಂಶಗಳನ್ನು ನೀಡುವುದಿಲ್ಲ ಎಂದು ನಿರೀಕ್ಷಿಸಲಾಗಿದೆ. ಈ ಅವಧಿಯಲ್ಲಿ ಕುಟುಂಬ ಸದಸ್ಯರು ತಮ್ಮ ತಮ್ಮ ಜವಾಬ್ದಾರಿಗಳಲ್ಲಿ ನಿರತರಾಗಿರುವುದನ್ನು ಕಾಣಬಹುದು. ಇದು ಬಹುಶಃ ಕಡಿಮೆ ಸಂವಹನಕ್ಕೆ ಕಾರಣವಾಗಬಹುದು. ಆದಾಗ್ಯೂ ಪರಸ್ಪರ ಹಸ್ತಕ್ಷೇಪ ಮಾಡುವುದಿಲ್ಲ ಅಥವಾ ತೊಂದರೆ ಸೃಷ್ಟಿಸುವುದಿಲ್ಲ. ಅಕ್ಟೋಬರ್ 90ರ ನಂತರ ಗುರುವಿನ ಬದಲಾದ ಸ್ಥಾನದಿಂದಾಗಿ ಕೆಲವು ಸಮಸ್ಯೆಗಳಿಂದ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ಇದು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು.
ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮ್ಮ ಕುಟುಂಬ ಜೀವನಕ್ಕೆ ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಗೃಹ ಜೀವನದ ವಿಷಯದಲ್ಲಿ ಈ ವರ್ಷವು ಸಾಕಷ್ಟು ಶುಭವಾಗಿರುತ್ತದೆ ಎಂದು ನಿರೀಕ್ಷಿಸಿದ್ದಾಗಿದೆ. ವೃಷಭ ರಾಶಿಯವರ ಭೂಮಿ, ಆಸ್ತಿ ಮತ್ತು ವಾಹನ ಸಂಬಂಧಪಟ್ಟ ಭವಿಷ್ಯ ಹೇಗಿದೆ ನೋಡುವಾಗ ನೀವು ಈ ವರ್ಷ ಆಸ್ತಿ, ಮನೆ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ಅನುಭವಿಸಬಹುದು. ಆದಾಗ್ಯೂ ಭೂಮಿ, ಆಸ್ತಿ ಮತ್ತು ವಾಹನ ಸಂಬಂಧಪಟ್ಟ ಅತ್ಯಂತ ಫಲಿತಾಂಶಗಳನ್ನು ಅನುಭವಿಸಬಹುದು. ಆದಾಗ್ಯೂ ಜ್ಯೋತಿಷ ದೃಷ್ಟಿಕೋನದಿಂದ ಈ ಅವಧಿಯಲ್ಲಿ ವಾಹನ ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. ಸರಳವಾಗಿ ಹೇಳುವುದಾದರೆ ಕೇವಲ ಹಣವನ್ನು ಹೊಂದಿರುವುದು ಭೂಮಿ, ಮನೆ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಸಂತೋಷವನ್ನು ಖಾತರಿಪಡಿಸುವುದಿಲ್ಲ. ಅದಕ್ಕಾಗಿ 4ನೇ ಮನೆ ಮತ್ತು ಲಾಭದ ಮನೆಯ ಆಶೀರ್ವಾದಗಳು ಸಹ ಅಗತ್ಯ. ನಿಮಗೆ 11ನೇ ಮನೆಯ ಆಶೀರ್ವಾದ ಇರುತ್ತದೆ. ಆದಾಗ್ಯೂ ಡಿಸೆಂಬರ್ 5ರವರೆಗೆ 4ನೇ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನೀವು ಆಸ್ತಿ, ಮನೆ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು. ವೃಷಭ ರಾಶಿ ಭವಿಷ್ಯ ಪ್ರಕಾರ ನೀವು ಈ ಸ್ವತ್ತುಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನ ಮಾಡಬೇಕಾಗಬಹುದು. ಅಥವಾ ಭೂವಿವಾದಗಳು ಅಥವಾ ಮನೆ ನಿರ್ಮಿಸುವಲ್ಲಿನ ತೊಡಕುಗಳಂತಹ ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು. ಒಟ್ಟಾರೆಯಾಗಿ ಈ ವರ್ಷ ಕೆಲವು ಅಡೆತಡೆಗಳನ್ನು ನಿವಾರಿಸಿದ ನಂತರ ನೀವು ಆಸ್ತಿ, ಮನೆ ಮತ್ತು ವಾಹನ ಸೌಕರ್ಯಗಳ ಆನಂದಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ವೃಷಭ ರಾಶಿಯವರ ಮಾಡಿಕೊಳ್ಳಬೇಕಾದ ಪರಿಹಾರಗಳು ನೋಡಿದಾಗ ನಿಮ್ಮ ದೇಹದ ಮೇಲೆ ಬೆಳ್ಳಿಯನ್ನು ಧರಿಸುವುದು ತುಂಬಾನೇ ಒಳ್ಳೆಯದು. ಇದರಿಂದ ಎದುರಾಗುವ ನೆಗೆಟಿವ್ ಎನರ್ಜಿ ತಪ್ಪಿಸಬಹುದು. ಗುರುವಾರದಂದು ದೇವಸ್ಥಾನಕ್ಕೆ ಹಳದಿ ಹಣ್ಣುಗಳನ್ನು ದಾನ ಮಾಡುವುದರಿಂದ ಹೆಚ್ಚಿನ ಶುಭಫಲ ಪಡೆಯಬಹುದು. ಹಾಗೂ ಸಾಧ್ಯವಾದರೆ ದೃಷ್ಟಿಹೀನರಿಗೆ ಆಹಾರವನ್ನು ನೀಡಿ. ಸ್ನೇಹಿತರೆ, 2026ನೇ ವರ್ಷದ ವೃಷಭ ರಾಶಿ ಭವಿಷ್ಯ ಹೇಗಿದೆ ಮತ್ತು ಉತ್ತಮ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.